ಮಧ್ಯಂತರ ಜಾಮೀನು ಪಡೆದ ದರ್ಶನ್ಗೆ ಟೆನ್ಷನ್ ನೋಡಿ. ಇನ್ನು 3 ದಿನದಲ್ಲಿ ಫಿಕ್ಸ್ ಆಗ್ಲೇಬೇಕು ಆಪರೇಷನ್ ಡೇಟ್ ಫಿಕ್ಸ್ ಆಗ್ಲೇಬೇಕು. ಇನ್ನು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಲೇಬೇಕು. ಒಂದು ರೀತಿಯಾಗಿ ಅತಂತ್ರ ಸ್ಥಿತಿಯಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿಂತಿದೆ. ಈಗ ಹೈಕೋರ್ಟ್ಗೆ ಸಲ್ಲಿಸಬೇಕಾಗಿದೆ ಮೆಡಿಕಲ್ ರಿಪೋರ್ಟ್. ಇನ್ನು ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಕಳೆದ ಅಕ್ಟೋಬರ್ 30ರಂದು 6 ವಾರಗಳ ಜಾಮೀನನ್ನ ಪಡೆದಿದ್ದಂತಹ ಹೈಕೋರ್ಟ್ ಜಾಮೀನು ಸಿಕ್ಕಿ 3 ವಾರಗಳು ಈಗ ಕಳೆದಿದೆ. ಇನ್ನು 3 ವಾರ ಮಾತ್ರ ದರ್ಶನ ಜಾಮೀನಿನ ಡೆಡ್ ಲೈನ್ ಇದೆ. ನವೆಂಬರ್ 26ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿರುವ ಹೈಕೋರ್ಟ್. ಇನ್ನು ಬೇಲ್ ಸಿಕ್ಕ ರಿಲೀಫ್ ನಲ್ಲಿದ್ದಂತಹ ದರ್ಶನ್ಗೆ ಮತ್ತೆ ದೊಡ್ಡ ಟೆನ್ಷನ್ ಎದುರಾಗಿದೆ. ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತಹ ನಟ ದರ್ಶನ್. ಏನಾಗ್ಲಿದೆ ದರ್ಶನ ಜಾಮೀನು ಭವಿಷ್ಯ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಹೀಗಾಗಿ ತೀವ್ರ ಕುತೂಹಲ ಕೆರಳಿಸಿರುವಂತಹ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವಂತಹ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಿದೆ. 6 ವಾರಗಳ ಮಧ್ಯಂತರ ಜಾಮೀನು ಪಡೆದಿರುವಂತಹ ದರ್ಶನ್ಗೆ ಭಾರೀ ತಲೆನೋವು ಎದುರಾಗಿದೆ ನೋಡಿ. ಇನ್ನು 3 ದಿನದಲ್ಲಿ ಫಿಕ್ಸ್ ಆಗಬೇಕು ಆಪರೇಷನ್ ಡೇಟ್. ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇಂದಾನೆ ಜಾಮೀನನ್ನ ಪಡೆದಿದ್ದಾರೆ. ಹಾಗಾಗಿನೇ ಯಾವ ಆಪರೇಷನ್ ಆಗತ್ತೆ, ಏನಾಗತ್ತೆ, ಇನ್ನು ಆಪರೇಷನ್ ಡೇಟ್ ಏನು ಅನ್ನೋದನ್ನ ರಿಪೋರ್ಟ್ ಸಬ್ಮಿಟ್ ಮಾಡಲೇಬೇಕು. ಹೀಗಾಗಿ ಅತಂತ್ರ ಸ್ಥಿತಿಯಲ್ಲಿದೆ ನೋಡಿ ದರ್ಶನ ಜಾಮೀನು ಭವಿಷ್ಯ. ಜಾಮೀನು ಸಿಕ್ಕಿ 3 ವಾರಗಳಷ್ಟೇ ಈಗ ಕಳೆದಿರೋದು. ಇನ್ನು ಕೂಡ 3 ವಾರಗಳು ದರ್ಶನ ಜಾಮೀನಿನ ಡೆಡ್ ಲೈನ್ ಇದೆ. ಹೀಗಾಗಿ ನವೆಂಬರ್ 26ಕ್ಕೆ ಯಾವ ಸರ್ಜರಿ ಮಾಡಬೇಕು ಎನ್ನುವಂತಹ ರಿಪೋರ್ಟ್ ಅನ್ನ ಕೊಡ್ಲೇಬೇಕಾಗಿದೆ. ಬೇಲ್ ಸಿಕ್ಕಿರುವಂತಹ ರಿಲೀಫ್ ನಲ್ಲಿದ್ದಂತಹ ದರ್ಶನ್ಗೆ ಮತ್ತೆ ಟೆನ್ಷನ್ ನೋಡಿ. ಇನ್ನು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತಹ ನಟ ದರ್ಶನ್. ಹೀಗಾಗಿ ಈಗ ಏನಾಗುತ್ತೆ ನಟ ದರ್ಶನ್ನ ಜಾಮೀನು ಭವಿಷ್ಯ ಅನ್ನೋದೇ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ.